ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಹೆಮ್ಮೆಯ ಕನ್ನಡತಿ. ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿರೋ ದೇವಾಲಯ ಶ್ರೀ ಜರಣಿ ನರಸಿಂಹ ಸ್ವಾಮಿ ದೇವಸ್ಥಾನ. ಇದು ಸ್ಮಾರಕಗಳ ನಗರವೆಂದೇ ಹೆಸರು ಪಡೆದಿರುವ ಬೀದರ್ ಜಿಲ್ಲೆಯ ಮಂಗಳಪೇಟೆಯಲ್ಲಿದೆ. ಈ ದೇವಾಲಯವು ಕ್ರಿಸ್ತಪೂರ್ವ 400ಕ್ಕಿಂತಲೂ ಹಿಂದಿನ ಇತಿಹಾಸ ಇದೆ ಎನ್ನಲಾಗಿದೆ. ಈ ದೇವಾಲಯದಲ್ಲಿ ಮಹಾವಿಷ್ಣುವಿನ ಅವತಾರವಾದ ಉಗ್ರ ನರಸಿಂಹನು ಇಲ್ಲಿ ನೆಲೆಸಿದ್ದಾನೆ. ಪುರಾಣದ ಪ್ರಕಾರ ಶಿವನು ಈ ಗುಹೆಯಲ್ಲಿ ತಪಸ್ಸು ಮಾಡುತ್ತಿರುವಾಗ ಜಲಾಸುರನೆಂಬ ರಾಕ್ಷಸನು ತಪಸ್ಸನ್ನು ಭಗ್ನಗೊಳಿಸಲು ಮುಂದಾಗುತ್ತಾನೆ. ಆಗ ಲಕ್ಷ್ಮೀ ನರಸಿಂಹ ಸ್ವಾಮಿಯು ಜಲಾಸುರನನ್ನು ಸಂಹಾರ ಮಾಡಲು ಮುಂದಾದಾಗ ಜಲಾಸುರನು ಸ್ವಾಮಿಯಲ್ಲಿ ತಮ್ಮ ಪಾದ ಕಮಲದಲ್ಲಿ ನೀರಾಗಬೇಕು ಎಂದು ಕೋರಿಕೆಯನ್ನು ಮುಂದಿಡುತ್ತಾನೆ. ಇದಕ್ಕೆ ಒಪ್ಪಿದ ನರಸಿಂಹಸ್ವಾಮಿಯು ತನ್ನ ಪಾದ ಕಮಲದಡಿ ನೀರಾಗುವಂತೆ ಅನುಗ್ರಹಿಸುತ್ತಾನೆ ಮತ್ತು ಜಲಾಸುರನು ತನ್ನ ಹೆಸರನ್ನು ಬಳಸಿ ಈ ಕ್ಷೇತ್ರವನ್ನು ಭಕ್ತರು ಕರೆಯುವಂತಾಗಬೇಕು ಎಂದು ವಿನಂತಿ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಈ ಪುಣ್ಯಕ್ಷೇತ್ರ ಜಲನರಸಿಂಹ ಸ್ವಾಮಿ ಎಂದು ಹೆಸರು ಬಂದಿತು ಎನ್ನಲಾಗಿದೆ. ನಾವು ದೇವರ ದರ್ಶನ ಪಡೆಯಲು ಗುಹೆಯಲ್ಲಿ ಹೋಗಿ ಅಲ್ಲಿ ಎದೆಮಟ್ಟವಿರುವ ನೀರಿನ ಆಳದಲ್ಲಿ ಇಳಿದು 600 ಮೀಟರ್ ನಡೆದುಕೊಂಡು ಹೋಗಿ ಉದ್ಭವ ಮೂರ್ತಿಯನ್ನು ದರ್ಶನ ಪಡೆಯಬೇಕು. ಮತ್ತು ಈ ಗುಹೆಯಲ್ಲಿರುವ ನೀರು ಎಲ್ಲಿಂದ ಬರುತ್ತದೆ ಎನ್ನುವುದು ಇದುವರೆಗೂ ಯಾರಿಗೂ ಕಂಡು ಹಿಡಿಯಲು ಆಗಿಲ್ಲ. ಅಲ್ಲಿ ಹರಿಯುವ ನೀರಿನಲ್ಲಿ ಸಲ್ಫರ್ ಇದೆ ಎನ್ನಲಾಗುತ್ತದೆ ಮತ್ತು ಆ ಸಲ್ಫರ್ ನೀರಿನಿಂದ ಚರ್ಮದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ.